ಹಲೋ ವೀಕ್ಷಕರೇ, ವೆಲ್ಕಮ್ ಟು ರಚಿತಾ ಸ್ವಯಂ ಪಾಕ. ಕೆಲವು ದಿನಗಳ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವೆಜ್ ಪಲಾವ್ನ ಒಂದು ರೆಸಿಪಿಗೆ ತುಂಬಾನೇ ಒಂದು ಪ್ರತಿಸಾದ ಮತ್ತೆ ಪ್ರೋತ್ಸಾಹವನ್ನ ನೀಡಿ ಆದಷ್ಟು ಹೆಚ್ಚಿನ ಜನರವರೆಗೆ ತಲುಪುವ ಹಾಗೆ ಮಾಡಿದ್ದೀರಾ. ಸೊ ಅದಕ್ಕಾಗಿ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಒಂದು ಕೃತಜ್ಞತೆಗಳನ್ನ ತಿಳಿಸ್ತಾ ಇವತ್ತು ಹೆಚ್ಚಿನ ಒಂದು ರಿಕ್ವೆಸ್ಟ್ನ ಮೇರೆಗೆ ಮತ್ತೆ ಒಂದು ಹೊಸ ರುಚಿ ಅಂದ್ರೆ ಹೋಟೆಲ್ ಸ್ಟೈಲ್ನ ಮೆಂತಿ ಪಲಾವ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಒಂದು ಸುಲಭ ಒಂದು ವಿಧಾನದಲ್ಲಿ ಈ ಒಂದು ರುಚಿಕರವಾದಂತಹ ಮತ್ತೆ ಭರಿತವಾದಂತಹ ಒಂದು ಮೆಂತೆ ಪಲಾವ್ನ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಈ ಪಲಾವ್ನ ಮಾಡ್ಲಿಕ್ಕೆ ನಾನು ಇಲ್ಲಿ 1 ಕಪ್ನಷ್ಟು ಜೀರಾ ರೈಸ್ ಮತ್ತೆ 1 ಕಪ್ನಷ್ಟು ಬಾಸ್ಮತಿ ಕನಿನ ತಗೊಂಡಿದ್ದೀನಿ. ಇದು ನೋಡಿ ಡಿಮಾರ್ಟ್ ನಲ್ಲಿ ನಿಮಗೆ ಈಸಿಲಿ ಆಗಿ ಅವೈಲೇಬಲ್ ಆಗುತ್ತೆ. ಈ ಅಕ್ಕಿಯನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರ್ಧ ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ಇವಾಗ ನೋಡಿ ಒಂದು ಹಸಿ ಮಸಾಲೆಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತೆ 2 ಗಡ್ಡೆಗಳಷ್ಟು ಬೆಳ್ಳುಳ್ಳಿ ಮತ್ತೆ 1 ಹಿಡಿಯಷ್ಟು ಮೆಂತೆ ಸೊಪ್ಪು ಮತ್ತೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ ಮತ್ತೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಷ್ಟು ನೀವಿಲ್ಲಿ ಮೆಣಸಿನಕಾಯಿನ ತಗೊಳ್ಬಹುದು, ಹೆಚ್ಚು ಕಡಿಮೆ. ಇವಾಗ ನೋಡಿ ನಾನು ತರಕಾರಿಗಳಲ್ಲಿ ಮೊದಲಿಗೆ ಕ್ಯಾರೆಟ್ ಮತ್ತೆ ಬೀನ್ಸ್ ಮತ್ತೆ ಹೂಕೋಸು ಹಾಗೆ ಹಸಿ ಬಟಾಣಿ ಮತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆನ ತಗೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಬಂದಂತಹ ತರಕಾರಿಗಳನ್ನ ನೀವಿಲ್ಲಿ ತಗೊಳ್ಬಹುದು. ಈ ಮೆಂತೆ ಪಲಾವ್ನ ಮಾಡ್ಲಿಕ್ಕೆ ನೋಡಿ ವೀಕ್ಷಕರೇ, ಮೊದಲಿಗೆ ಒಂದು ಹಸಿ ಮಸಾಲೆಯನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಒಂದು ಪ್ಯಾನ್ನಲ್ಲಿ ಒಂದು 2 ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ 1 ಇಂಚಷ್ಟು ದಾಲ್ಚಿನ್ನಿ, 2-3 ಲವಂಗ ಮತ್ತು ಒಂದು ಸ್ವಲ್ಪ ಕಲ್ಲು ಮತ್ತು ಅರ್ಧ ಚಮಚದಷ್ಟು ಸೋಂಪುಕಾಳು ಮತ್ತು ಅರ್ಧ ಚಮಚದಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ತಾ ಅದರ ಜೊತೆಗೇನೆ 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸೇರಿಸ್ಕೊಂಡ್ಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿಯನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡ್ಮೇಲೆ ನೋಡಿ ನಾವು ಸೇರಿಸಿರುವಂತಹ ಒಂದು ಖಡಾ ಮಸಾಲೆ ಮತ್ತು ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಬಾಡೋವರೆಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಇದು ಬಾಡಿದ ಮೇಲೆ ನೋಡಿ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸೇರಿಸಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತಿನವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತದನಂತರದಲ್ಲಿ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆದ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಮೆಂತ್ಯ ಸೊಪ್ಪು ನೋಡಿ ಒಂದು ಸ್ವಲ್ಪ ಹೂವಾಗಿದ್ರೆ ಅಂದರೆ ಒಂದು ಸ್ವಲ್ಪ ಬಲಿತ ಮೆಂತ್ಯ ಸೊಪ್ಪು ಇದ್ದರೆ ಈ ಪಲಾವ್ಗೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಈ ಮೆಂತ್ಯ ಸೊಪ್ಪನ್ನು ಸೇರಿಸಿದ ಮೇಲೆ ನಾನು ಇದರಲ್ಲಿ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನೋಡಿ ಒಂದು 30 ಸೆಕೆಂಡ್ಗಳವರೆಗೆ ಒಂದು ಸ್ವಲ್ಪ ಲೈಟಾಗಿ ಸಾಟೆ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು. ಮಿಶ್ರಣ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಇದನ್ನ ಮಿಕ್ಸಿ ಜಾರ್ನಲ್ಲಿ ತೆಗೆದು ಇದರಲ್ಲಿ 2 ದೊಡ್ಡ ಚಮಚದಷ್ಟು ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ ಚೆನ್ನಾಗಿ ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ತುರಿ ನೋಡಿ ಕಂಪ್ಲೀಟ್ಲಿ ಆಪ್ಷನಲ್, ಸೇರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಪಲಾವ್ನ ಮಾಡ್ಲಿಕ್ಕೆ ನಾನಿಲ್ಲಿ ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿ ಆದ್ಮೇಲೆ 4 ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು 2 ದೊಡ್ಡ ಚಮಚದಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ತಾ ಇರುತ್ತೆ. ಇವಾಗ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ನಾನು ಇದರಲ್ಲಿ ಖಡಾ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದ್ರೆ 2 ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ ಮತ್ತೆ 3 ಲವಂಗ, 1 ಏಲಕ್ಕಿ ಮತ್ತೆ ನಕ್ಷತ್ರ ಹೂವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ಸಹ ಮಸಾಲೆಗಳನ್ನು ನಾವಿಲ್ಲಿ ಸೇರಿಸ್ಕೊಳ್ಬಾರ್ದು, ಏಕಂತಂದ್ರೆ ಆಲ್ರೆಡಿ ನಾವು ಒಂದು ಹಸಿ ಮಸಾಲೆಯಲ್ಲಿ ರುಬ್ಬಿರುವಂತಹ ಮಸಾಲೆಗಳನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಜಾಸ್ತಿ ಮಸಾಲೆಗಳು ಬೇಡ. ಇವಾಗ ನೋಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಯಿತು, ಮಸಾಲೆಯ ಒಂದು ಹಸಿ ವಾಸನೆ ಹೋಯಿತು ಅಂತ ಅಂದಾಗ ಇದರಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಈ ಥರ ಸ್ಲೈಸ್ ಮಾಡಿ ಉದ್ದದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸಹ ಈ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ ಬಾಡುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಈರುಳ್ಳಿಯನ್ನು ನೋಡಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಸ್ಟೇಜ್ನಲ್ಲಿ ನಾನು ರುಬ್ಬಿಟ್ಕೊಂಡಿರುವಂತಹ ಆ ಒಂದು ಹಸಿ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮಂದ ಉರಿಯಲ್ಲಿಯೇ ಈ ಒಂದು ಪ್ರೊಸೆಸ್ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಹಸಿ ಮಸಾಲೆಯನ್ನ ಒಂದು 2 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಅನ್ನುವಾಗ ಇದರಲ್ಲಿ ತರಕಾರಿಗಳನ್ನು ನಾನು ಆಲ್ರೆಡಿ ಹೇಳಿರುವಂಥ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೂಕೋಸು, ಬಟಾಣಿ, ಕ್ಯಾರೆಟ್ ಮತ್ತೆ ನೋಡಿ ಬೀನ್ಸ್ ಮತ್ತೆ ಬಟಾಟಿಯನ್ನ ಅಂದರೆ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನ ಸೇರಿಸಿದ ಮೇಲೆ ಮತ್ತೆ ಮಸಾಲೆ ಜೊತೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತ ಅನ್ನೋದಾದರೆ ನಾನು ಆಲ್ರೆಡಿ ಹೇಳಿರುವ ಹಾಗೆ ಹಸಿ ಮಸಾಲೆಯ ಪ್ರೊಸೆಸ್ ಏನಿದೆ, ಎಣ್ಣೆಯಲ್ಲಿ ಪುದೀನ ಆಗಲಿ ಒಂದು ಕೊತ್ತಂಬರಿ ಸೊಪ್ಪನ್ನಾಗಲಿ ಇದನ್ನು ಫ್ರೈ ಮಾಡ್ಕೊಳ್ದೆ ಡೈರೆಕ್ಟಾಗಿ ನೀವು ಮಿಕ್ಸರ್ನಲ್ಲಿ ರುಬ್ಬಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ಅದು ಸಹ ಒಂದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ ಮಸಾಲೆ ಮತ್ತು ತರಕಾರಿಗಳನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದರಲ್ಲಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ.
ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡ್ಮೇಲೆ ನಾನು ಇದರಲ್ಲಿ ಅರ್ಧ ಗಂಟೆಗಳವರೆಗೆ ಚೆನ್ನಾಗಿ ನೆನೆಸಿರುವ ಮತ್ತು ಚೆನ್ನಾಗಿ ವಾಶ್ ಮಾಡಿ ನೆನೆಸಿರುವ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಜೀರಾ ರೈಸ್ ಮತ್ತು ಬಾಸುಮತಿ ಅಕ್ಕಿನ ಒಂದು ಸ್ವಲ್ಪ ಕಾಂಬಿನೇಷನ್ ಆಗಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಬಂದಂತಹ ಅಕ್ಕಿಯನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಆದರೆ ನೋಡಿ ಒಂದು ಸ್ವಲ್ಪ ಲಾಂಗ್ ಗ್ರೈನ್ ಅಥವಾ ಶಾರ್ಟ್ ಗ್ರೈನ್ ಆಗಿರುವ ಒಂದು ನಾನ್ ಸ್ಟಾರ್ಚ್ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ಳಿ. ನಾನ್ ಸ್ಟಾರ್ಚ್ ಅಂದರೆ ನೋಡಿ ಒಂದೊಂದು ಅಕ್ಕಿ ಜಾಸ್ತಿ ಗಂಜಿ ಬಿಟ್ಕೊಂಡು ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಆ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ಬಾರ್ದು. ಇವಾಗ ನೋಡಿ ಅಕ್ಕಿ ಮತ್ತು ಆ ಮಸಾಲೆಯನ್ನು 1 ನಿಮಿಷಗಳವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಅಕ್ಕಿಗೆ ನೋಡಿ 1 ಕಪ್ನಷ್ಟು ಅಕ್ಕಿಗೆ 1.5 ಕಪ್ ಅಥವಾ 2 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಹ ಅಷ್ಟೇ ಸೇರಿಸ್ಕೊಳ್ಳಿ. ನೀವು ಯಾವ ತರಹದ ಅಕ್ಕಿಯನ್ನು ಸೇರಿಸ್ಕೊಳ್ತೀರಾ ಆ ಅಕ್ಕಿಗೆ ತಕ್ಕಂತೆ ನೀವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾನು ನೋಡಿ ಇಲ್ಲಿ 1 ಕಪ್ನಷ್ಟು ಜೀರಾ ರೈಸ್ ಮತ್ತು 1 ಕಪ್ನಷ್ಟು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೆ ಅಲ್ವಾ. ಸೊ ಅದಕ್ಕಾಗಿ ಟೋಟಲ್ ಆಗಿ 3ರಿಂದ 3.5 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬಿಸಿಯಾಗಿರುವಂತಹ ನೀರನ್ನು ಸೇರಿಸ್ಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೇಸ್ಟ್ನ ನೋಡಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚಕ್ಕಿಂತಲೂ ಕಡಿಮೆ ಅಂದರೆ ಒಂದು ಸ್ವಲ್ಪ ಸಕ್ಕರೆಯನ್ನು ಮತ್ತು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ ಸಕ್ಕರೆಯನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಒಂದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಜಾಸ್ತಿನೂ ಸಹ ಸೇರಿಸ್ಕೊಳ್ಬಾರ್ದು. ಒಂದು ಚೂರು ಹೆಸರಿಗೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಂಬೆ ಹಣ್ಣನ್ನು ಸೇರಿಸ್ಕೊಂಡ್ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪ ಅಂದರೆ ಒಂದು ದೊಡ್ಡ ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಪಲಾವನ್ನು ಮಾಡುವಾಗ ನೋಡಿ ಈ ಥರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಕೊನೆಯದಾಗಿ ಸೇರಿಸ್ಕೊಂಡ್ರೆ ರುಚಿ ತುಂಬಾ ಒಂದು ಅದ್ಭುತವಾಗಿರುತ್ತೆ. ಯಾವುದೇ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದೇ ಒಂದು ರೈಸ್ ಐಟಮ್ಗೆ ನೋಡಿ ತುಪ್ಪನ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕುಕ್ಕರ್ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಜಿಲ್ಸ್ನ ಕೂಗಿಸ್ಕೊಳ್ಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇವಾಗ 3 ವಿಜಿಲ್ಸ್ನ ಕೂಗಿಸಿದ್ಮೇಲೆ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಲಿಡ್ನ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಒಂದು ಚೆನ್ನಾಗಿ ಮತ್ತು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ನೀರಿನ ಅಳತೆ ಮತ್ತು ನಾವು ಯೂಸ್ ಮಾಡ್ತಾ ಇರುವಂಥ ಅಕ್ಕಿ ತುಂಬಾ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದರೆ, ತುಂಬ ಚೆನ್ನಾಗಿ ಒಂದು ಅಳತೆಗೆ ತಕ್ಕಂತೆ ಸೇರಿಸಿದ್ರೆ ಪಲಾವ್ ತುಂಬಾ ಒಂದು ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೆ ನೋಡ್ತಾನೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಉದುರುದ್ರಾಗಿ ಹೂವಿನ ಥರ ಅರಳ್ಕೊಂಡು ಬಂದಿದೆ ಅಂತ. ಆ ಒಂದು ಪಲಾವ್ನ ಒಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ. ಕಲರ್ ಆಗಲಿ, ಆ ಒಂದು ಪಲಾವ್ನ ಒಂದು ಟೆಕ್ಸ್ಚರ್ ಆಗಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಅಲ್ವಾ. ಸೊ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ನೋಡಿ ಸರ್ವ್ ಮಾಡುವಾಗ ಮತ್ತೆ ಒಂದು ಸ್ವಲ್ಪ ತುಪ್ಪ ಮತ್ತು ಮೊಸರು ಬಜ್ಜಿ ಅಥವಾ ಯಾವುದೇ ಒಂದು ಪಾಪಡ್ ಜೊತೆಗಾಗಲಿ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಒಂದು ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ನೋಡಿ ವೀಕ್ಷಕರೇ, ಅದೇ ಒಂದು ಅಡುಗೆ ಮಾಡಿ ಅದನ್ನೇ ತಿಂದು ಬೇಜಾರಾಗಿರುತ್ತೆ. ಸೊ ಅವಾಗ ನೋಡಿ ಈ ಥರ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮತ್ತು ಅಷ್ಟೇ ರುಚಿಯಾಗಿರುವಂಥ ಮೆಂತ್ಯ ಪಲಾವನ್ನ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಅನಿಸಿಕೆ ಹಾಗೂ ಅನುಭವವನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಸಹ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಸಿಂಪಲ್ ರೆಸಿಪಿ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.